ಒನ್ ಡೇ ಫುಲ್ ರಾಮೇಶ್ವರಂ ಸುತ್ತಾಡಿ ನೆಕ್ಸ್ಟ್ ಡೇ ಎಲ್ರಿಗೂ ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟಿತ್ತು. ಯಾಕಂದರೆ ಅಲ್ಲಿ ತುಂಬ ಬಿಸಿಲಿತ್ತು. ಬಿಸಿಲು, ಆ ಹ್ಯುಮಿಡಿಟಿ, ಆಮೇಲೆ ಆ ಬೆಳಗ್ಗೆ ಅದು ಏನು ಅಗ್ನಿ ತೀರ್ಥಮಲ್ಲಿ ಸ್ನಾನ ಮಾಡಿಕೊಂಡು ಒದ್ದೆ ಬಟ್ಟೆಯಲ್ಲಿ ಹೋಗಿ ಬಾವಿಸ್ಕೊಂಡು ಸ್ನಾನ ಮಾಡ್ಕೊಂಡ್ಮೇಲೆ ನನ್ನ ಮಾತ್ರ ತುಂಬ ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟಿತ್ತು. ಹಂಗಾಗಿ ಆಫ್ಟರ್ನೂನ್ ಮಟ್ಟ ಚೆನ್ನಾಗಿ ನಿದ್ದೆ ಮಾಡಿ ಆಫ್ಟರ್ನೂನ್ ಮೇಲೆ ರೆಡಿಯಾಗಿ ಶಾಪಿಂಗ್ ಮಾಡೋಣ ಅಂತೇಳಿ ಹೋಗ್ತಿದ್ವಿ. ಆ ಬಿಸಿಲಿಗೆ ನನಗೆ ಸ್ಕಾರ್ಫ್ ಮಾತ್ರ ತಲೆಗೆ ಸುತ್ತಲೇಬೇಕಾಗಿತ್ತು. ಇಲ್ಲಿ ಶಾಪಿಂಗಲ್ಲಿ ಏನು ಫೇಮಸ್ ಅಂದರೆ, ನೀವು ಸ್ಫಟಿಕ ಲಿಂಗ ಅಂತ ಸಿಗುತ್ತೆ, ವೈಟ್ ಕಲರ್ ಲಿಂಗ. ಅದು ಫುಲ್ ಟ್ರಾನ್ಸ್ಪರೆಂಟು ಗ್ಲಾಸಿಂದ ಮಾಡಿರ್ತಾರೆ. ಇದು ಅಲ್ಲ, ಇದು ಗ್ರೈನೇಟು ಮತ್ತು ಕಲ್ಲಿಂದ ಮಾಡಿರೋದು. ನಾವು ಜಸ್ಟ್ ನೋಡ್ತಾ ಇದ್ವಿ ಚೆನ್ನಾಗಿದೆ ಅಂಥೇಳಿ, ಬಟ್ ಆ್ಯಕ್ಚುಲಿ ನಾವು ತೊಗೊಂಡಿರೋದು ಸ್ಫಟಿಕ ಲಿಂಗ. ಲಿಂಗು ಮಾತ್ರ ತುಂಬ ಚೆನ್ನಾಗಿದೆ. ಆ ಲಿಂಗುನ ನೀವು ಮನೆಯಲ್ಲಿಟ್ಟರೆ ಮನೆಯಲ್ಲಿ ತುಂಬ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಹೇಳ್ತಾರೆ. ನಮ್ಮ ಅತ್ತೆ ಮಾಮ ಒಂದು, ನಮ್ಮ ಮಮ್ಮಿ ಪಪ್ಪ ಒಂದು ತೊಗೊಂಡ್ರು. ಅದಾದಮೇಲೆ ರಾಮೇಶ್ವರಮಲ್ಲಿ ನಮ್ಮ ಅಜ್ಜಿಗೆ ಒಂದು ಸೀರೆ ನೋಡಬೇಕಿತ್ತು. ಹಂಗಾಗಿ ಸೀರೆ ನೋಡೋಕೆ ಅಂಥೇಳಿ ಶಾಪಿಗೆ ಹೋಗಿದ್ವಿ. ತುಂಬ ಸೀರೆಸ್ನ ನಾವು ಅಲ್ಲಿ ನಿಯರ್ ಬೈ ಶಾಪಲ್ಲಿ ಸರ್ಚ್ ಮಾಡಿದ್ವಿ, ನೋಡಿದ್ವಿ. ಬಟ್ ನಮಗಷ್ಟು ಸಾರಿ ಇಷ್ಟ ಆಗಿರಲಿಲ್ಲ. ಹಂಗಾಗಿ ಎಲ್ಲರೂ ಶಾಪಿಂಗ್ ಮಾಡಿಕೊಂಡು ಟಯರ್ಡ್ ಆಗಿ ರೂಮಿಗೆ ಹೋಗ್ಬಿಟ್ರು. ಬಟ್ ನಾನು ನಮ್ಮ ಮಮ್ಮಿ ಮಾತ್ರ ಸೀರೆ ಉಡ್ಕೊಂಡು ಆಟೋ ಮಾಡಿಕೊಂಡು ತುಂಬ ದೂರ, ನಾವೇ ನಿನ್ನೆ ಕಲಾಂ ಹೌಸಿಗೆ ಹೋಗಿದ್ವಲ್ಲ, ಅಬ್ದುಲ್ ಕಲಾಂ ಸರ್ ಹೌಸಿಗೆ, ಅಲ್ಲಿಗೆ ಆಟೋ ಮಾಡ್ಕೊಂಡು ಹೋಗಿದ್ವಿ. ಹೋಗಿ ಅಲ್ಲಿ ನಮಗೆ 2 ಸೀರೆ ಇಷ್ಟ ಆದವು. ಫೈನಲ್ 2 ಸೀರೆ ತೊಗೊಂಡ್ವಿ. ಮತ್ತು ನಮ್ಗೆ ಈವ್ನಿಂಗ್ ಟ್ರೈನ್ ಇತ್ತು. ಮನೆಗೆ ಬಂದಿದ ತಕ್ಷಣ ಎಲ್ಲರೂ ಬ್ಯಾಗ್ ಪ್ಯಾಕಿಂಗ್ನ ಮಾಡ್ಕೊಂಡಿದ್ರು. ಇದು ನಾವು ಇದ್ದಿರೋ ರೂಮು 10 ಮೆಂಬರ್ಸ್ ಇದ್ದಿರೋದ್ರಿಂದ 2 ರೂಮ್ನ ನಾವು ತೊಗೊಂಡಿದ್ವಿ. ಆಲ್ಮೋಸ್ಟ್ ಎಲ್ಲ ಖಾಲಿನೇ ಆಗಿಬಿಟ್ಟಿತ್ತು. ಇನ್ನೊಂದು ಸ್ವಲ್ಪ ಲೇಟ್ ಆಗಿಬಿಟ್ರೆ ಎಲ್ಲರೂ ನಮ್ಮನ್ನ ಬಿಟ್ಟು ಹೋಗಿಬಿಡೋರು. ನೆಕ್ಸ್ಟ್ ಇವತ್ತು ನೈಟೇ ನಮಗೆ ಕನ್ಯಾಕುಮಾರಿಗೆ ಟ್ರೈನ್ ಇದೆ. ಸೊ ನಾವು ಹೊರಡಬೇಕಾಗಿರುತ್ತೆ. ನಮ್ಮ ಜರ್ನಿನ ಮತ್ತೆ ಕನ್ಯಾಕುಮಾರಿಯಲ್ಲಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.